ಬ್ರಾಂಡ್ ಬೆಂಗಳೂರು ಬರ್ತಾ ಬರ್ತಾ ಯಾಕೋ ಕಾಣೆ ಸಿಕ್ಕಾಪಟ್ಟೆ ಬ್ಯಾಡ್ ಆಗ್ತಿದ್ಯಪ್ಪ. ಮನೆಯಿಂದ ಹೊರಬರೋಕೆ ಹಿಂದು ಮುಂದು ನೋಡೋ ಅಷ್ಟರ ಮಟ್ಟಿಗೆ ಐಟಿ ಸಿಟಿ ಡೇಂಜರ್ ಅನ್ನೋಕೆ ಶುರುವಾಗಿದೆ. ಅಭಿವೃದ್ಧಿ ಹೆಸರಲ್ಲಿ ಗಲ್ಲಿ ಏರಿಯಾಗಳಲ್ಲಿ ಗುಂಡಿಗಳನ್ನ ತೋಡಿಡಲಾಗಿದೆ. ಕಾಮಗಾರಿಗಳು ತಿಂಗಳು ಕಳೆದ್ರೂ ಇನ್ನೂ ನಡೀತಾನೆ ಇದೆ. ಇದರಿಂದ ಸಿಟಿ ಮಂದಿಯಂತೂ ಸಿಡಿ ಅಂತಿದ್ದಾರೆ. ಹಾಗಾದ್ರೆ ಹೇಗಿದೆ ಅಂತೀರಾ ಸಿಲಿಕಾನ್ ಸಿಟಿ ಸಿಚುವೇಶನ್? ರಿಯಾಲಿಟಿಯನ್ನ ನಾವು ತೋರಿಸ್ತೀವಿ ನೋಡಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಸಿಲಿಕಾನ್ ಸಿಟಿಯಲ್ಲಿ ಮೈಮರೆತು ಓಡಾಡದಿರಿ. ಜೀವ ಬಲಿಗಾಗಿ ಕಾಯುತ್ತಿವೆ ರಸ್ತೆ ಕಾಮಗಾರಿ. ಅಲರ್ಟ್ ಆಗಿರಿ. ಮಳೆಗಾಲ ಶುರುವಾದರೂ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ಬ್ರ್ಯಾಂಡ್ ಅಂತ ಪೋಸ್ ಕೊಡ್ತಾ ಇದ್ದ ಬೆಂಗಳೂರು ಬ್ಯಾಡ್ ಆಗ್ತಾ ಹೋಗ್ತಿದೆ. ಅದರಲ್ಲೂ ಸಾರ್ವಜನಿಕ ಜೀವಕ್ಕೆ ಡೇಂಜರ್ ಆಗಿ ಬದಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾವಾಗ ಏನು ಆಗುತ್ತೋ, ಯಾವ ರಸ್ತೆ ಅಗಿತಾರೋ, ಗುಂಡಿ ತೋಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಸವಾರರಂತೂ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ಉದ್ಭವವಾಗಿದೆ. ಕಾಮಗಾರಿ ಹೆಸರಿನಲ್ಲಿ ಬೆಂಗಳೂರು ಕುಲಗೆಟ್ಟು ಹೋಗಿದೆ. ಗಲ್ಲಿಗಳು ಕೂಡ ಗುಂಡಿಮಯವಾಗಿವೆ. ಅಭಿವೃದ್ಧಿ ಹೆಸರಲ್ಲಿ ಬೆಂಗಳೂರು ಸವಾರರ ಜೀವಕ್ಕೆ ಅಪಾಯ ತರ್ತಾ ಇದೆ. ಒಂದೆಡೆ ಅನೇಕ ವರ್ಷಗಳಿಂದ ನಡೀತಾ ಇರೋ ಮೆಟ್ರೋ ಕಾಮಗಾರಿ, ಅಲ್ಲಲ್ಲಿ ಸುರಕ್ಷತೆ ಇಲ್ಲದೆ ಗುಂಡಿ ಅಗೆದು ನಡೆಸ್ತಾ ಇರೋ ವೈಟ್ ಟ್ಯಾಪಿಂಗ್, ಒಳಚರಂಡಿ ಕೆಲಸ, ಇವೆಲ್ಲ ಏಕಕಾಲದಲ್ಲೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ಮಳೆಗಾಲ ಶುರುವಾದರೂ ಕಾಮಗಾರಿ ಮುಗಿದಿಲ್ಲ. ಯಾವುದೇ ಸುರಕ್ಷತೆ ಇರದೆ ಕಾಮಗಾರಿ ನಡೆಸ್ತಾ ಇರೋದು ಜನರ ಜೀವಕ್ಕೆ ಕೂತು ತರ್ತಾ ಇದೆ. ಈಗಾಗಲೇ ಹಲವರು ಜೀವ ಕಳೆದುಕೊಂಡು ಉದಾಹರಣೆಯೂ ಇವೆ. ಎಲ್ಲ ಕಡೆ ರಸ್ತೆ ಅಗದ್ಬಿಟ್ಟು ಮತ್ತೆ ಕಾಮಗಾರಿ ಮಾಡಿದ್ದಾರೆ. ಇವಾಗ KEB ಇದು ಬೆಸ್ಕಾಂ ಅವ್ರದ್ದು ಒಂದು ದೊಡ್ಡ ಪವರ್ ಲೈನ್ ಹಾಕೋಕ್ಕೆ ಅಂದ್ಬಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ರಾಜ್ಕುಮಾರ್ ರಸ್ತೆಯಲ್ಲಿ ತಾವು ನೋಡಿರ್ಬೋದು, ಪೂರ್ತಿ ಇಲ್ಲಿಂದ ಹಿಡಿದು ಅಲ್ಲಿ ಮುಂದ್ಗಡೆಯಿಂದ ಹಿಡಿದು ಲಾಸ್ಟ್ವರೆಗೂ ಕೂಡ ಕೆತ್ತಿದ್ದಾರೆ. ಅದು ತುಂಬ ಸರಿ ಇಲ್ಲ. ಯಾಕೆಂದರೆ ಈಗ ಮಳೆಗಾಲಕ್ಕೆ ಮುಂಚೆ ಇವರೆಲ್ಲ ಕಾಮಗಾರಿ ಮುಗಿಸ್ಬೇಕಾಯ್ತು. ಆದರೂ ಬೇಜವಾಬ್ದಾರಿತನದಿಂದ ಮಳೆಗಾಲ ಸ್ಟಾರ್ಟ್ ಆದರೂ ಕೂಡ ಇವರು ಮಾಡದೇ ಇರೋದು ಸಾರ್ವಜನಿಕರಿಗೆ ಅನನುಕೂಲ ಆಗ್ತಾ ಇದೆ. ಮಳೆ ಬಂದರೆ ಪಾಲಿಕೆ ಸರಿಯಾದ ನಿರ್ವಹಣೆ ಮಾಡದೇ ಇರೋದ್ರಿಂದ ನಗರ ರಸ್ತೆಗಳು ಜಲಾವೃತವಾಗಿವೆ. ಈ ಮಧ್ಯೆ ಈ ರಸ್ತೆಗಳನ್ನು ಅಗೆದಿರೋದು ಬೆಂಗಳೂರು ಮಂದಿಗೆ ನರಕ ದರ್ಶನ ಆಗುತ್ತಿದೆ. ದಿನ ರಸ್ತೆಗೆ ಇಳಿಯೋದು ಅಂದರೆ ಭಯ ಶುರುವಾಗಿದೆ. ಜೊತೆಗೆ ಹೊರಗಡೆ ಬಂದವರು ವಾಪಸ್ ಹೋಗ್ತೀವಿ ಅನ್ನೋ ಆತಂಕ ಜೋರಾಗಿದೆ. ದಿನ ಸಮಸ್ಯೆನೇ ಸರ್. ಯಾವ ರೋಡು ಎಲ್ಲ ಕಡೆ ಎಲ್ಲ ರೋಡು ಹಳ್ಳ ಗುಳ್ಳ ಬಿದ್ದು ಕೊನೆಗೆ ಒಂದು ಕಡೆ ಹಳ್ಳ, ಒಂದು ಕಡೆ ಕಾಮಗಾರಿ, ಒಂದು ಕಡೆ ಹಳ್ಳ, ಒಂದು ಕಡೆ ಕಾಮಗಾರಿ. ಯಾರು ಒಳಗಡೆ ಹೋಗಿ ಓಡಾಡೋಕ್ಕಾಗುತ್ತೆ? ಈ ಬೆಂಗಳೂರು ರಸ್ತೆಗಳಲ್ಲಿ ಓಡಾಡಬೇಕು ಅಂದರೆ ಪ್ರಾಣನ ಗಟ್ಟಿಗೆ ಇಟ್ಕೊಂಡು ಓಡಾಡಬೇಕು, ಇಲ್ಲಾಂದರೆ ಅವನ ಕತೆ ಮುಗೀತು. ಒಟ್ನಲ್ಲಿ ಸೇಫ್ ಸಿಟಿ ಬೆಂಗಳೂರು ಅಂತ ಒಂದೆಡೆ ಹೆಮ್ಮೆ ಪಡ್ತಿದ್ದ ಜನರಿಗೆ ಈಗ ಡವ ಶುರುವಾಗಿದೆ. ಕಂಡಲ್ಲಿ ಸಾವಿನ ಕಂದಕಗಳು ಬಾಯಿ ತೆರೆದಿದ್ದು ಇನ್ನಷ್ಟು ಜೀವಗಳನ್ನು ಬಲಿ ಪಡೆದುಕೊಳ್ಳಲು ಹಾತೊರೆಯುತ್ತಿವೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.